ನಮಸ್ತೆ. ಇವತ್ತು ನಾವು ಗುಜರಾತ್ನ ಭಾವನಗರಲ್ಲಿ ಇದ್ದೀವಿ. ಹಾಲು ಬೆಳಗ್ಗೆ ಕೂಡ ಕರೆದು ನೋಡಿದ್ವಿ. ಈಗ ಸಂಜೆ ಕೂಡ ಲೈವ್ ಮಿಲ್ಕಿಂಗ್ ಮಾಡಿ ತೋರಿಸ್ತಾ ಇದ್ದೀವಿ ನಿಮಗೆ. ನೋಡ್ಬೋದು ಹಾಲು ಎಷ್ಟು ಕರೀತದೆ ಏನು ನೋಡಲಿಕ್ಕೆ ಖುದ್ದಾಗಿ ಬಂದಿದ್ದೀವಿ. ಒಂದು ಟೈಮ್ಗೆ 11ರಿಂದ 12 ಲೀಟ್ರ್ ಹೇಳಿದ್ದಾರೆ. ಬೆಳಗ್ಗೆ 12 ಕರೀತು, ಸಾಯಂಕಾಲ 10 ಮೇಲೆ ಕರೀತಾ ಇದೆ ಅಂತ ಹೇಳಿದ್ದಾರೆ. ಅದರಿಂದ ಖುದ್ದಾಗಿ ನೋಡೋಣ ಅಂತ ಬಂದಿದ್ದೀವಿ. ನೀವು ಲೈವ್ ಮಿಲ್ಕಿಂಗ್ ನೋಡಿ ಸರ್. ಬಕೆಟ್ ಎಲ್ಲ ಉಲ್ಟಾ ಹಾಕಿದ್ದಾರೆ ನೋಡಿ, ಕೆಚ್ಚಲು ತೊಳೆದಿದ್ದಾರೆ, ಕರೀತಾ ಇದ್ದಾರೆ ನೋಡಿ ಸರ್. ಲೈವ್ ಮಿಲ್ಕಿಂಗ್ ನೋಡಿ. ಲೈವ್ ನೀವು ಬರೀ ಹಾಲೇ ಇದು ಮಾಡಿ. ಕೆಲವ್ರು ಹೇಳ್ತಾರೆ ಹಾಲು ಉಳಿಸ್ಕೊಂಡ್ಬಿಡ್ತಾರೆ, ಹಾಲು ಕರೆದ್ಬಿಟ್ಟು ಯಾಮಾರಿಸ್ತಾರೆ ಅಂತ. ಆ ರೀತಿ ಇಲ್ಲ. ನಮ್ದ್ರಲ್ಲಿ ಏನಿದೆ ಅದು ಪ್ಯೂರಿಟಿ ಇರುತ್ತೆ. ನೀವು ನಾನೇ ಅಲ್ಲ, ನಿಮ್ಮನ್ನು ಕರ್ಕೊಂಬರ್ತೀನಿ, ನೀವು ಚೆಕ್ ಮಾಡ್ಬೋದು. ಬೆಳಗ್ಗೆ ಸಾಯಂಕಾಲ 2 ದಿನ ಚೆಕ್ ಮಾಡಿ ತುಂಬ್ಕೊಂಡೋಗಿ. ಇಲ್ಲಿ ನೋಡಿ 12 ಲೀಟ್ರ್ ಕರಿಯುತ್ತೆ, ನಮ್ಮ ಹತ್ರ 5 ಲೀಟ್ರ್ 6 ಲೀಟ್ರ್ ಕರಿಯುತ್ತೆ ಅಂತ ಕೆಲವರು ಯಾರೋ ಒಬ್ಬೊಬ್ರು ಹೇಳ್ತಾರೆ. ಅದು ಯಾಕೆ ಆ ರೀತಿ ಕಡಿಮೆ ಬರುತ್ತೆ ಅಂದರೆ ಅವರು ಆ ಥರ ಪ್ಯೂರಿಟಿ ಇರೋ ಎಮ್ಮೆ ಅವ್ರು ಕೊಡಿಸಿರಲ್ಲ. ಮೊದಲನೇದು. ಎರಡನೇದು ಇವ್ರು ಕೊಡೋಂಥ ಮೇವು ಅವ್ರು ಕೊಟ್ಟಿರಲ್ಲ. ಆಗಿರ್ಬೋದು. ಆದರೆ ಇಲ್ಲ 12 ಲೀಟ್ರ್ ಕರಿ ಎಮ್ಮೆ ನಾವು ತೊಗೊಂಡ್ರೆ ಕನಿಷ್ಠ ಅಂದರೂ 10 ಲೀಟ್ರ್ ಕರೆದೇ ಕರಿಯುತ್ತೆ. ಅದನ್ನ ನೆನಪಿರಬೇಕು. ನಿಮ್ಗೆ ಮೋಸ ಮಾಡಿ ಯಾಮಾರಿಸ್ತಾರೆ ಜನಗಳು. ಆದ್ದರಿಂದ ಗೊತ್ತಿರೋರ ಹತ್ರ ನೋಡಿ ತಗೊಳ್ಳಿ. ನೀವೇ ಬೆಳಗ್ಗೆ ಸಂಜೆ ಕೂಡ ಚೆಕ್ ಮಾಡಬೇಕು. ನೋಡ್ಬೋದು ಹಾಲು ಎಷ್ಟು ಪ್ಯೂರಿಟಿ ಬರುತ್ತೆ ಅಂದರೆ ಫ್ಯಾಟು 7ರಿಂದ 8 ಫ್ಯಾಟ್ ಬರುತ್ತೆ. ಇಡೀ ನಮ್ಮ ಎಮ್ಮೆಗಳಲ್ಲೇ ತಳಿಗಳಲ್ಲೇ ಹೈಯೆಸ್ಟ್ ಫ್ಯಾಟ್ ಬರುವಂಥ ತಳಿ ಜಾಫ್ರಾಬಾದಿ ಎಮ್ಮೆ ತಳಿ. ಇದ್ರ ಫ್ಯಾಟ್ ಬರುವಂಥ ಇದಕ್ಕನ್ನ ಮುಂಚೆ ಮುರ್ರಾನೂ ಇಲ್ಲ, ಯಾವುದೂ ಇಲ್ಲ. ಇದು ಬಂದು 1 ವರ್ಷದ ತನಕ ಲಾಂಗ್ ಟರ್ಮ್ ಹಾಲು ಕರಿಯುತ್ತೆ. ಯಾಕೆಂದರೆ ಇದು ಹೀಟಿಗೆ ಬರೋದು 5ರಿಂದ 6 ತಿಂಗಳ ಮೇಲೆ ಕರು ಹಾಕಿದ್ಮೇಲೆ. ಮತ್ತು ಕರು ಹಾಕಿದ್ಮೇಲೆ ತಿರುಗಿ ನಿಮಗೆ ಅದು ಹೀಟ್ ಕೊಡಿಸಾದ್ಮೇಲೆ ತಿರುಗಿ 5-6 ತಿಂಗಳು ಹಾಲು ಕೊಡುತ್ತೆ. ಅಲ್ಲಿಗೆ ನಿಮ್ಗೆ 1 ವರ್ಷ ದಾಟಿತು. ಮಿನಿಮಮ್ ನಿಮ್ಗೆ ಏನು 6 ತಿಂಗಳು ಅದು ಹೀಟ್ ಬರುತ್ತೆ. ಬರೋ ಗಂಟೆ ಏನು 20 ಲೀಟ್ರ್ ಕರಿಯುತ್ತೆ, 20 ಲೀಟ್ರ್ ಒಂದೇ ಸಮ ಕರಿತಾ ಇರುತ್ತೆ. ಆ ಒಂದು ವಿಶೇಷ ಜಾಫ್ರಾಬಾದಿನಲ್ಲಿದೆ. ಯಾಕಂದರೆ ಇದು ಗುಜರಾತಲ್ಲಿ ಕಾಡು ಎಮ್ಮೆಗಳು ಕ್ರಾಸ್ ಆಗಿರುವಂಥ ತಳಿ ಜಾಫ್ರಾಬಾದಿ ಎಮ್ಮೆಗಳು. ಇದು ಬಿಟ್ಟರೆ ಸೌತ್ ಆಫ್ರಿಕಾನಲ್ಲಿ ಸಹ ಈ ಒಂದು ಎಮ್ಮೆ ತಳಿ ಸಿಗುತ್ತೆ. ಏನು ವಿಶೇಷಪ್ಪ ಅಂದರೆ ಇದು ಎಂಥ ಹವಾಮಾನಕ್ಕೆ ಸಹ ಹೊಂದ್ಕೊಳುತ್ತೆ. ಬೇಸಿಗೆಗಾಲದಲ್ಲಿ 50 ಡಿಗ್ರಿ ಬಿಸಿಲು ತಡೆಯುತ್ತೆ. ಆಮೇಲೆ ಇಲ್ಲಿ ಮಳೆಗಾಲದಲ್ಲಿ ವಿಪರೀತ ಮಳೆ ಗುಜರಾತಲ್ಲಿ, ಅಂಥ ಮಳೆ ಸಹ ಹೊಂದ್ಕೊಳುತ್ತೆ. ಚಳಿಗಾಲದಲ್ಲೂ ವಿಪರೀತ ಚಳಿಗೆ ಸಹ ಹೊಂದ್ಕೊಳುತ್ತೆ. ಆ ರೀತಿ ಇದಕ್ಕೆ ಮತ್ತು ಇನ್ನೊಂದು ಯಾವುದೇ ರೀತಿ ಕಾಯಿಲೆ ಬರೋಲ್ಲ ಎಮ್ಮೆ ಆಗಿರೋದ್ರಿಂದ. ಮತ್ತು ನಮ್ಮ ಕರ್ನಾಟಕದಲ್ಲಿ ಯಾವ ಭಾಗದಲ್ಲಿ ಸಹ ಇದನ್ನ ಸಾಕ್ಬೋದು. ಮತ್ತು ಹಾಲು ನೋಡಿ ಕರಿತಾ ಇದ್ದಾರೆ. ಬರೀ 2 ಮಲೆಗೆ ಆಲ್ಮೋಸ್ಟ್ ಈಗ ನಿಮ್ಮ ಒಂದು 5 ಲೀಟ್ರ್ ಬಕೆಟ್ ಅದು ತುಂಬ್ತಾ ಇದೆ. ಭಾಳ ವಿಶೇಷ ಜಾಫ್ರಾಬಾದಿ ಎಮ್ಮೆಗಳು. ಒಳ್ಳೆ ಫ್ಯಾಟು. ನಮ್ಮ ರೈತರಿಗೆ ಇದು ಒಂಥರ ವರದಾನ, ಗಾಡ್ ಗಿಫ್ಟು. ಈ ಥರ ಎಮ್ಮೆಗಳು ಸಾಕಬೇಕು. ಇನ್ನು ಬರೀ ಹಾರಲ್ಲು 2ನೇ ಸೂಲು ಎಮ್ಮೆ ಇದು. ನೋಡೋಣ ಹಾಲು ಎಷ್ಟು ಕರಿತಾ ಇದ್ದೀವಿ, ಲೈವ್ ಮಾಡ್ತಾನೇ ಇದ್ದೀವಿ. ಮತ್ತು ಇದಕ್ಕೆ ನೀವು ಇದು ಏನೋ ಕೊಟ್ಟಿಗೆ, ಹೈಟೆಕ್ ಕೊಟ್ಟಿಗೆ ಮಾಡಬಾರ್ದು ಎಮ್ಮೆಗಳಿಗೆ. ಸಿಂಪಲಾಗಿ ನೋಡಿ ಮಣ್ಣು ಮೇಲೆ ಕಟ್ಟಿದ್ದಾರೆ. ಯಾವುದೇ ರೀತಿ ಇದಕ್ಕೇನು ಸಮಸ್ಯೆ ಅನ್ನೋದೇ ಇಲ್ಲ. ನೀವು ಎಂಥ ಮಣ್ಣು ಮೇಲೆ ಕಟ್ಟಾಗ ಹೈಟೆಕ್ ಶೆಡ್ ಕಡಿಮೆ ಮಾಡಿ, ಶೆಡ್ ಸಿಂಪಲಾಗಿ ಖರ್ಚು ಮಾಡಿ ಎಮ್ಮೆಗಳು ಬಂಡವಾಳ ಜಾಸ್ತಿ ಹಾಕಿ ಒಳ್ಳೆ ಕ್ವಾಲಿಟಿ ಇರೋ ಎಮ್ಮೆ ತಗೊಂಡ್ರೆ ನಮ್ಮಲ್ಲಿ ಹಾಲು ಚೆನ್ನಾಗಿ ಇಳುವರಿ ಬರುತ್ತೆ. ಮತ್ತು ಅದನ್ನ ಪ್ರತಿಯೊಬ್ಬರು ನಮಗೆ ಒಳ್ಳೆ ಅನುಕೂಲ ಆಗುತ್ತೆ. ನೋಡ್ಬೋದು ಸರ್ ಯಾವ ರೀತಿ ಲೈವ್ ಮಿಲ್ಕಿಂಗ್ ಮಾಡ್ತಾಯಿದ್ದಾರೆ ಅಂತ. ಈ ಕರ್ಮೇಲೆ ಇಲ್ಲಿ ನಿಮ್ಮ ಮುಂದೆ ಈಗ ಅಳಿಸಿ ನೋಡಿಸ್ತೀನಿ ನಾನು. ಕನಿಷ್ಠ ಅಂದರೂ 10 ಲೀಟ್ರ್ ಕೊಡ್ಬೇಕು ಸರ್ ಈ ಒಂದು ಎಮ್ಮೆ. ನನ್ನ ಅನಿಸಿಕೆ ಆಲ್ರೆಡಿ ನಾನು ನೋಡಿದ್ದೀವಿ. ಮೊಬೈಲಲ್ಲೆಲ್ಲ ವಿಡಿಯೋ ಕಾಲಲ್ಲೆಲ್ಲ ಮಾಡಿ ಬೆಳಗ್ಗೆ ಸಂಜೆ 2-3 ಟ್ರಿಪ್ ನಾನು ಚೆಕ್ ಮಾಡಿಸಿದ್ದೀನಿ. ಈ ಒಂದು ತಳಿ ನೋಡಿ, ನೀವು ನೋಡ್ರೇ ಗೊತ್ತಾಗತ್ತೆ. ಆದ್ದರಿಂದ ನಾವು ಖುದ್ದಾಗಿ ನೋಡಿ 5 ಲೀಟ್ರ್ ಬಕೆಟ್ ತುಂಬಿದೆ. ಈಗ ಇನ್ನೂ ಒಂದು ಬಕೆಟ್ ಕರಿತೀವಿ, ನೋಡೋಣ. ನೋಡಿ ಸರ್, ಒಂದು ಬಕೆಟ್ ತುಂಬಿದೆ. ಈಗ ಇನ್ನೂ ಒಂದು ಬಕೆಟ್ ಕರಿತಾ ಇದ್ದಾರೆ. ರೈತರು ಈ ಥರ ತಳಿ ಅಭಿವೃದ್ಧಿ ಮಾಡಿ ಡೆವಲಪ್ಮೆಂಟ್ ಆಗಬೇಕು. ಸುಮ್ಮನೆ 10 ಎಮ್ಮೆ ಸಾಕ್ಕೊಂತಾರೆ ನಾಟಿ ಎಮ್ಮೆಗಳು. 1.5 ಲೀಟ್ರ್ 2 ಲೀಟ್ರ್ ಹಾಲು ಕೊಡ್ತವೆ. 10 ಎಮ್ಮೆಗೆ ಇಂಡಿ ಬೂಸ ಎಷ್ಟಾಯಿತು? ಒಂದೊಂದು ಎಮ್ಮೆಗೆ 2-2 kg ಇಂಡಿ ಬೂಸ ಹಾಕಿದ್ರೆ 10 ಎಮ್ಮೆಗೆ ನೀವು 20 kg ಆಯ್ತು ಇಂಡಿ ಬೂಸ. ಮತ್ತು ಅದಕ್ಕೆ ಮೇವು ಎಷ್ಟಾಯಿತು? ಇದು 1 ಎಮ್ಮೆನೇ ನಿಮ್ಗೆ 20 ಲೀಟ್ರ್ ಹಾಲು ಕರಿಯುತ್ತೆ. ಅಂದರೆ ನೀವು 10 ಎಮ್ಮೆ ಸಾಕೋ ಬದಲು 2 ಎಮ್ಮೆ ಸಾಕ್ಬೋದು. ಜಾಗನೂ ಕಡಿಮೆ ಸಾಕು, ಹುಲ್ಲು ಕಡಿಮೆ ಸಾಕು. ನೀವು 10 ಎಮ್ಮೆ ಮೇವು ಹಾಕೋ ಬದಲು ಇದು 2 ಎಮ್ಮೆ ಸಾಕ್ಬೋದಲ್ಲಣ್ಣ. ಆ ಒಂದು ಉದ್ದೇಶದಿಂದ ನಾನು ಹೇಳೋದು, ಇಂಥ ತಳಿಗಳು ಅಭಿವೃದ್ಧಿ ಮಾಡಿ. 10 ಎಮ್ಮೆಗೆ ನೀವು 55,000 ಹಾಲು ತಗೊಂಡ್ರೆ ಏನು ಉಪಯೋಗ ಇಲ್ಲ. ನೋಡಿ ಹಾಲು ಕರಿತಾನೆ ಇದ್ದಾರೆ. ಆವಾಗ ಆಲ್ರೆಡಿ ಆ ಬಕೆಟು ಅರ್ಧ ಬಕೆಟ್ ತುಂಬಿದೆ. ಈಗ ನಿಮ್ಗೆ ಹಾಲು ನಿಮ್ಮ ಮುಂದೆನೇ ಹಾಳು ತೋರಿಸ್ತೀವಿ. ನಾವು ಯಾವುದೇ ರೀತಿ ಮೋಸ ಮಾಡೋಕ್ಕಿಲ್ಲ. ರೈತರಿಗೆ ಒಳ್ಳೇದಾಗ್ಲಿಕ್ಕಾಗಿ ಮಾಡ್ತಾ ಇರೋದು, ಪ್ರತಿಯೊಬ್ಬರಿಗೂ ಗೊತ್ತಾಗಲಿ ಅಂತ. ಹಾಲು ನೋಡೋಣ ಸರ್, ಇದೆಲ್ಲ ಕರೀಲೆ. ಈಗ ನಿಮ್ಮ ಮುಂದೆನೇ ಹಾಳು ತೋರಿಸ್ತೀವಿ. ಕರು ಹಾಕಿ 20 ದಿನ ಆಗಿದೆ. ಎಮ್ಮೆಗಳು ಬಂದು 20 ದಿನದ ಮೇಲೇ ಸರ್ ಅದು ಇಳುವರಿ ನಿಮಗೆ ಪಕ್ಕಾಗಿ ಗೊತ್ತಾಗೋದು. ಯಾಕೆಂದರೆ ಕರು ಹಾಕಿದಾಗಿಂದ 20 ದಿನ ಗಂಟೆ ಅದೊಂದು ನಾರ್ಮಲ್ಲ ಕರಿತಾ ಇರುತ್ತೆ. 20ರಿಂದ 25 ದಿನ ಹೋದ್ಮೇಲೆ ಅದು ಪೀಕಿಗೆ ಬರುತ್ತೆ ಎಮ್ಮೆಗಳು. ಅದೇ ನಮ್ಮ ಹಸುಗಳಾದ್ರೆ 8 ದಿನದ ಮೇಲೆ ಹಾಲು ಎಷ್ಟು ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಮಿಲ್ಕ್ ಈಲ್ಡ್ ಎಮ್ಮೆನಲ್ಲಿ ನಿಮ್ಗೆ 20 ದಿನದ ಮೇಲೇ 20ರಿಂದ 25 ದಿನ ಮ್ಯಾಕ್ಸಿಮಮ್ 1 ತಿಂಗಳೊಳಗಡೆ ಅದ್ರದ್ದು ಎಷ್ಟು ಹಾಲು ಬರುತ್ತೆ ಅಂತ ಒಂದು ಗರಿಷ್ಠ ಮಟ್ಟಕ್ಕೆ ಮುಟ್ಟತ್ತೆ. ಆ ಒಂದು ದೃಷ್ಟಿಯಿಂದ ನಾವು ನೋಡಿ ಸೆಲೆಕ್ಷನ್ ಮಾಡ್ಕೊಬೇಕು. ಇಂಥ ಒಳ್ಳೆ ತಳಿಗಳು ಯಾರ ಹತ್ರ ಇದೆ, ಇಂಥವ್ರ ಹತ್ರ ಗಂಡು ಕರುವೇ ಆಗಲಿ ಹೆಣ್ಣು ಕರುಗಳೇ ಆಗಲಿ, ಇಂಥ ತಳಿಗಳು ತಗೊಂಡು ನಾವು ರೈತರು ಸಾಕಿದ್ರೆ ನಮ್ಗೆ ಅನುಕೂಲ ಆಗುತ್ತೆ.
ಎಲ್ಲ ಜಾಫ್ರಾಬಾದಿಗಳು ಈ ಹಾಲು ಕರೆಯಲ್ಲ ಸರ್. ಅದು ರೈತರು ಏನೋ ನೆನ್ಪಿಟ್ಕೊಬೇಕು. ನೋಡಿದ ತಕ್ಷಣ ಜಾಫ್ರಾಬಾದಿ ಬಂದ್ಬಿಡ್ತಪ್ಪ ಯಾವುದೋ ಸಿಕ್ಬಿಡ್ತು ಕಡಿಮೆ ಕೊಟ್ಟರು ಅಂದರೆ ನೀವು ಅದು ಹಾಲು ಕರೆಯಲ್ಲ, ಮೋಸ ಹೋಗಿರ್ತೀರ. ಆಮೇಲೆ ಕೆಚ್ಚಲುಗಳಿರಲ್ಲ, ಅದನ್ನೆಲ್ಲ ಚೆಕ್ ಮಾಡಿ ತೊಗೊಬೇಕು. ನಾನು ನೋಡಿ 100 ಎಮ್ಮೆ ಇದ್ದರೆ 100 ಎಮ್ಮೆನಲ್ಲಿ 1 ಎಮ್ಮೆ ಸೆಲೆಕ್ಷನ್ ಮಾಡ್ತೀನಿ. ಅದೇನು ನನಗೆ ಹಾಲು ಕರೆದು ತೋರಿಸ್ಬೇಕು ಅವರು. ಮತ್ತು ಪ್ರೆಗ್ನೆಂಟ್ ಇರೋದು ಕೆಲವ್ರು ತರಿಸ್ಕೊಡ್ತೀನಿ. ಏನಂದರೆ ಇಂಥ ನಂಬಿಕಸ್ತ್ರ ಡೈರಿ ಇರುತ್ತೆ, ಅಂಥ ಡೈರಿಗಳ ಹತ್ರ ತೊಗೊಂಡ್ರೆ ಅದೇನು ಮೋಸ ಆಗೋಲ್ಲ. ಮತ್ತು ಈ ಥರ ಎಮ್ಮೆಗಳು ಸುಮ್ಮನೆ ಫ್ರೀಯಾಗಿ ಬಿಟ್ಬಿಟ್ಟಿರ್ತಾರೆ ಕಾಡುಗಳ ಕಡೆ ಮೇಯೋಕ್ಕೆ. ಅಂಥ ಮೇಯಗಳು ಎತ್ಕೊಂಬರೋ ಎಮ್ಮೆ ಎತ್ಕೊಂಬಂದು ನಾವು ಕಟ್ಟಕ್ಕೆ ಸಾಕಿದ್ರೆ ಅದು ನಮ್ಮಲ್ಲಿ ಹೊಂದಾಣಿಕೆ ಆಗೋಲ್ಲ. ಅವ್ರ ಹತ್ರ ಹಾಲು ಕರೆದು ನಾವು ಕರೆಯೋಕ್ಕಾಗಲ್ಲ. ಆದ್ದರಿಂದ ಈ ಥರ ಮನೆ ಹತ್ರ ಕಟ್ಟಾಕೊಂಡು ಸಾಧು ಇರೋವಂಥ ಗುಣನ ಸೆಲೆಕ್ಷನ್ ಮಾಡಬೇಕು. ರೈತರು ಭಾಳ ಹುಷಾರಾಗಿ, ಅಥವಾ ಯುವ ರೈತರು ಯಾರು ಬರ್ತಿರೋ ಇದನ್ನ ಹೈನುಗಾರಿಕೆ ಮಾಡಲಿಕ್ಕೆ ನೆನ್ಪಿಟ್ಕೊಂಡು ಸೆಲೆಕ್ಷನ್ ಮಾಡ್ಕೊಬೇಕು. ನೋಡಿ ಹಾಲು ಆಲ್ಮೋಸ್ಟ್ ಇದು ಕರಿತಾ ಬಂದಿದ್ದಾರೆ. ನನ್ನ ಪ್ರಕಾರ 10 ಲೀಟ್ರ್ ದಾಟತ್ತೆ. ಯಾಕೆಂದರೆ ಬೆಳಗ್ಗೆ ಸಹ ನಾವು ವೀಡಿಯೋ ಕಾಲ್ ಮಾಡಿ ನೋಡಿದ್ವಿ. ಹಾಲು ಕರಿಬೇಕಾದ್ರೆ ಬೆಳಗ್ಗೆ 5 ಗಂಟೆಲಿ ಕರೆಸಿದ್ದೆ ಹಾಲು, ಈಗ 5 ಗಂಟೆನೇ ಆಗಿದೆ. 12 ಅವರ್ ಗ್ಯಾಪ್ ಬಿಟ್ಟು ಕರೆಸ್ತಾ ಇರೋದು. ಅದರಿಂದ ಖುದ್ದಾಗಿ ಈಗ ನಾವು ಚೆಕ್ ಮಾಡ್ದಂಗೆ ಆಯಿತು. ಈಗ ಅಳ್ದುಬಿಟ್ಟು ನೋಡೋಣ. ಈಗ ತುಂಬ ಆದಮೇಲೆ ನಂಗೆ ಕನ್ಫರ್ಮ್ ಆದರೆ ನಾನು ನಾಳೆ ಬೆಳಗ್ಗೆ ಲೋಡ್ ಮಾಡಿಸ್ತೀನಿ ಇಲ್ಲಿಂದ. ಆ ರೀತಿ ಅವ್ರು ಬಿ ಆಲ್ರೆಡಿ ಈಗ ಒಂದು ಬಕೆಟ್ ತುಂಬಿದೆ. ಅದು ಸ್ವಲ್ಪ ನೊರೆ ಇರೋದ್ರಿಂದ ಅದಕ್ಕೆ ಬಗ್ಸಿದ್ದು ತಿರುಗಿ ಕರಿತಾ ಇದ್ದಾರೆ. ಸುಮಾರು ಜನ ಆನ್ಲೈನಲ್ಲಿ ದುಡ್ಡು ಹಾಕಿದ್ರೆ ಮೋಸ ಆಗಿಬಿಟ್ಟಿದೆ. ನನಗೂ ಎಷ್ಟೋ ಸತಿ ಮೋಸ ಆಗಿದ್ದೀನಿ. ಆದರೆ ಈಗ ನನಗೆ ಹೋಗ್ತಾ ಬರ್ತಾ ಪರಿಚಯ ಆಗಿರೋದ್ರಿಂದ ನಂಬಿಕಸ್ಥರು ಯಾರಿದ್ದಾರೋ ಅವ್ರ ಹತ್ರ ಮಾತ್ರ ವ್ಯವಹಾರ ಮಾಡ್ತಾಯಿದ್ದೀನಿ. ಸುಮ್ಮನೆ ಆನ್ಲೈನಲ್ಲಿ ನೋಡ್ಕೊಂಡು ದುಡ್ಡು ಹಾಕ್ಕೊಂಡು ಲಾಸ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ರೈತರು ಆಗಲಿ ನಿಮಗೆ ಒಂದು ಮೊಬೈಲಲ್ಲೇ ಒಂದು ತೋರಿಸ್ತಾರೆ, ಮತ್ತು ಕಳಿಸೋದೇ ಒಂದು ಕಳಿಸ್ತಾರೆ. ಇವೆಲ್ಲ ತುಂಬ ಮೋಸ ನಡೀತಾ ಇದೆ. ರೈತರು ಮೋಸ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಹೇಳ್ಕೊಡ್ತಾ ಇರೋದು. ನೀವೇ ಬಂದು ತಗೊಳ್ಳಿ, ಸಂತೋಷ. ಈ ರೀತಿ ಬೆಳಗ್ಗೆ ಸಂಜೆ ಹಾಲು ಚೆಕ್ ಮಾಡಿ. 1 ಟ್ರಿಪ್ ಹಾಲು ಚೆಕ್ ಮಾಡಬೇಡಿ, 3 ಟ್ರಿಪ್ಪು ಚೆಕ್ ಮಾಡಿ. ಇಲ್ಲಿ ಹಾಲು ಕರೀತಾ ನೀವು ಎತ್ಕೊಂಡೋಗಿ ಸಾಕಿ. ಮತ್ತು ಅವ್ರು ಯಾವ ಮೇವು ತಿಂಡಿ ಹಾಕ್ತಾರೋ ಅದನ್ನೇ ನೀವು ಮಾಡಬೇಕು. ನೀವೇ ನಿಮ್ಮ ಮೇವು ಕೊಟ್ಟರೆ ಹಾಲು ಕರೆಯಲ್ಲ ಸರ್. ಹೋದಾಗಿಂದ ಒಂದು 2 ತಿಂಗಳು ಅದಕ್ಕೆ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿದ ನಂತರ ನಿಧಾನಕ್ಕೆ ನಮ್ಮ ಮೇವು ಬೇಕಾದ್ರೆ ನಮ್ಮ ವಾತಾವರಣಕ್ಕೆ ತೊಗೊಂಬರ್ಬೋದು. ಅವ್ರೇನು ಕೊಡಲ್ಲ. 1 ಟ್ರಿಪ್ ನೋಡಿ ಈ ಥರ ಜೋಳದ ಕಡ್ಡಿ ಹುಲ್ ಕೊಡ್ತಾರೆ, ತೋರಿಸ್ತೀನಿ ನಿಮ್ಗೆ ಏನೇನು ಥರ ಮೇವು ಹಾಕ್ತಾರೆ ಅಂತ. ಈಗ ಹಾಲು ಕರೀತಾ ಇದ್ದಾರೆ, ಹಾಲೆಲ್ಲ ಮೆಜರ್ಮೆಂಟ್ ಮಾಡಿ ನೋಡ್ಬಿಡೋಣ ಎಷ್ಟು ಹಾಲು ಕರಿಯುತ್ತೆ ಅಂತ. ನೀವು ಒಂದು ಕುತೂಹಲವಾಗಿರ್ತೀರಲ್ಲ, ಕರಿಯತ್ತಾ ಇಲ್ವೋ ಏನು ಹೇಳ್ತಾರೆ ಅಂತ ಚೆಕ್ ಮಾಡೋಣ. ನೋಡಿ ಸರ್, 2 ಬಕೆಟ್ ತುಂಬಿದೆ. 5-5 ಲೀಟ್ರ್ ಬಕೆಟ್ ಇರ್ಬೇಕು. ಕಿತ್ನಾ 5-5 ಕಿಲೋ ಬಕೆಟ್ है क्या? बाल्टी कितना किलो? 6-6 किलो का 6-6 kg ಬಕೆಟು ಅಂತ ಹೇಳ್ತಾ ಇದ್ದಾರೆ. ಅಳ್ದು ನೋಡೋಣ ಸರ್ ಎಷ್ಟು ಬರುತ್ತೆ ಏನು ಅಂತ. ಅವ್ರು ಭೀ ಹೇ ಹಾಂ ಲೇಕ್ಯಾ ನೋಡಿ ಸರ್, ಹಾಲು ಕರ್ಕೊಂಬಂದಿದ್ದೀವಿ. ಲೈವ್ ಮಿಲ್ಕಿಂಗ್ ಮಾಡಿದ್ದೀವಿ ನಿಮ್ಮ ಮುಂದೆನೇ. 2 ಬಕೆಟ್ ತುಂಬಿತ್ತು. ಈಗ ನಿಮ್ಮ ಮುಂದೆನೇ ಹಳಿಯೋಣ ನೋಡಿ ಸರ್. ಕರುಗೂ ಅರ್ಧ ಮಲೆ ಹಾಲು ಬಿಟ್ಟಿದ್ದಾರೆ, ಕುಡಿಸ್ತಾ ಇದ್ದಾರೆ. ನೋಡೋಣ ಸರ್ ಹಾಲು ಎಷ್ಟು ಬರುತ್ತೆ ನೋಡೋಣ. ಭಯ ಇಸ್ಕೋ 2 बार पलटी करो. ಇರಿ ನೋಡಿ ಸರ್, ಖಾಲಿ ಬಕೆಟು. ಇದ್ಯಾಕೆ ಮೇಲೆಯಿಂದ ಆಗ್ತಾ ಇರೋದು ಅಂದರೆ, ನೊರೆ ಏನಾದ್ರು ಇದ್ದರೆ ನೊರೆ ಹೋಗಲಿ. ಯಾಕಂದರೆ ರೈತರಿಗೆ ಗೊತ್ತಾಗಬೇಕು. ನೊರೆ ಇದ್ಬಿಟ್ಟು ಕೆಲವ್ರು ಅಳ್ದು ತೋರಿಸ್ಬಿಡ್ತಾರೆ ಸುಮ್ಮನೆ. ನಾವು ಆ ರೀತಿ ಮಾಡಲ್ಲ. ಮೇಲೆಯಿಂದ ಕೆಳಗಡೆ ಒಂದು 3-4 ಸತಿ ಹಾಕಿದ್ರೆ ಅದರಲ್ಲಿರೋ ನೊರೆ ಎಲ್ಲ ಹೋಗುತ್ತೆ. ಪ್ಯೂರ್ ಇರೋ ಹಾಲು ಮಾತ್ರ ಅಳ್ದು ತೋರಿಸೋದು ಸರ್. ಇದರಲ್ಲೂ ರೈತರಿಗೆ ಗೊತ್ತಾಗಬೇಕು. ಕೆಲವರು ಸುಮ್ಮನೆ ಈ ಕರೆದ ತಕ್ಷಣ ತೋರಿಸ್ಬಿಟ್ಟು ಯಾಮಾರಿಸ್ತಾ ಇರ್ತಾರೆ. ಅದನ್ನ ನೀವು ವಿಶೇಷವಾಗಿ ರೈತರು ನೋಡ್ಕೊಂಡು ತೊಗೊಬೇಕು. ಬಸ್ ಹೋಗಿ ಚೋಡೋ ಭೈ. ಮಾಪೋ ಲೇಲೋ ಭೈ ಮಾಪು ಸರ್. ಅಳಿಯೋಣ ಸರ್, ಲೆಕ್ಕ ಹಾಕೋಣ. ಅರ್ಧ ಲೀಟ್ರದ್ದು 1 ಆಯಿತು, 2, 3, 4, 5, 6, 7, 8, 9, 10, 11, 12, 13, 14,
15, 16, 17, 18, 19, 20, 21, 22, 23. ನೋಡಿ ಎಷ್ಟು ಎಕ್ಸ್ಟ್ರಾ ಹಾಕಿದ್ದೀನಿ ಅಂದ್ರೆ 23 ಅಂದರೆ ಎಷ್ಟಾಯ್ತು ಸರ್? 11.5 ಲೀಟ್ರ್ ಆಯ್ತು ಸರ್ ಒಂದು ಎಮ್ಮೆದು ಒಂದು ಟೈಮ್ಗೆ. ಟ್ರಾನ್ಸ್ಪೋರ್ಟ್ ಇರ್ಲಿಂದ ಬರ್ಲಿಕ್ಕೆ ಒಂದು ಎಮ್ಮೆಗೆ 20,000 ರಿಂದ 25,000 ಖರ್ಚಾಗತ್ತೆ ಸರ್. ಆ ಥರ ರೀತಿ ಎಮ್ಮೆಗಳು ಸೆಲೆಕ್ಷನ್ ಮಾಡೋದು ನಾವು. ಸುಮ್ಮನೆ ಕೆಲವ್ರು ಹೇಳ್ತಾರೆ 1.5 ಲಕ್ಷಕ್ಕೆ ಸಿಗುತ್ತೆ, 2 ಲಕ್ಷಕ್ಕೆ ಸಿಗುತ್ತೆ, ಆದರೆ ಅದು ಯಾವುದೇ ಈ ಥರ ಹಾಲು ಯಾರೂ ಕರೆದು ತೋರಿಸಲ್ಲ ಸರ್. ಅದಕ್ಕೆ ಚಾಲೆಂಜ್ ಮಾಡ್ತೀನಿ, ಇಡೀ ಇಂಡಿಯಾದಲ್ಲೇ ಯಾರು ನಮ್ಮ ಥರ ಹಾಲು ಕರೆದು ತೋರಿಸಿ ಯಾರು ವ್ಯಾಪಾರ ಮಾರಾಟ ಮಾಡಲ್ಲ. ನಾನು ಆ ರೀತಿ ಏನಂದರೆ ನಮ್ಮ ರೈತರಿಗೆ ಅನುಕೂಲ ಆಗಲಿ ಅಂತ ಎಲ್ಲರೂ ಈ ಥರ ಹೈನುಗಾರಿಕೆ ಮಾಡ್ರೆ ಇದರಲ್ಲಿ ಲಾಭ ಇದೆ. ಈ ಜಾಫ್ರಾಬಾದಿ ತಳಿನಲ್ಲಿ ಯಥೇಚ್ಛವಾಗಿ ಹೈನುಗಾರಿಕೆ ಪ್ರಸಿದ್ಧಿಯಾಗಿರೋದ್ರಿಂದ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಮಾಡಿಕೊಡ್ತಾ ಇರೋದು. ಈ ಥರ ತಳಿಗಳು ತಗೊಂಡು ಸಾಕಿ, ನೀವು 10 ಎಮ್ಮೆ ತಗೊಂಡು ಸಾಕಕ್ಕೆ ಹೋಗಬೇಡಿ. ನೋಡ್ಬೋದು ಯಾವ ಥರ ವಿಶೇಷವಾಗಿದೆ ಅಂದರೆ ಎಮ್ಮೆ ಬಂದು ನೋಡಿ, ಬರೀ ಇನ್ನೂ 6 ಹಲ್ಲು. ನೋಡಿ ಅದಿನ್ನ ಫೀಡ್ ತಿಂತಾನೆ ಇದೆ. ನೋಡಿ ಸರ್, ಇದೇ ಎಮ್ಮೆನಲ್ಲೇ ನಾವು ಇವಾಗ ಹಾಲು ಕರೆದಿದ್ದು. ನೋಡ್ಬೋದು ಸರ್ ಎಮ್ಮೆ ಯಾವ ರೀತಿ ಇದೆ ಅಂತ ನೋಡಿ. ನನಗಾನ ಎತ್ತರವಾಗಿದೆ. ಇಂಥ ಒಂದು ಬಲಿಷ್ಠ ಎಮ್ಮೆಗಳು ತಗೊಂಡ್ರೆ ನಾವು छोड़ो 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 दांत दिखाने रुका नहीं, इधर रुकेगा नहीं वो। छोड़ दो, सब छोड़ दो, ಬನ್ನಿ ಸರ್. ಅಲ್ಲಿ ನೋಡಿ, ಅಲ್ಲಿ ಚೆಕ್ ಮಾಡ್ತಾ ಇದ್ದೀವಿ. ಕೆಲವ್ರು 8 ಹಲ್ಲು ನೋಡಿ, 6 ಹಲ್ಲು ನೋಡಿ ಕಾಣಿಸ್ತಾ ಇದೆಯಾ ಸರ್? ಅಲ್ಲೂ ಸಹ ಚೆಕ್ ಮಾಡಿ ತೊಗೊಂಬರ್ತೀವಿ ಸರ್. ನಾವು ಅಷ್ಟೊಂದು ಪ್ಯೂರಿಟಿ ಕೊಡ್ತೀವಿ, ಯಾರು ಕೊಡೋಲ್ಲ. 8 ಹಲ್ಲು ಎಲ್ಲ ಕಡೆಗಳಾಗಿ ಪ್ಲಾಟ್ ಹೋಗಿರೋಂಥ ಎಮ್ಮೆಗಳು ತಂದು ಮಾರಾಟ ಮಾಡ್ತಾರೆ. ಸೆಕೆಂಡ್ ಲ್ಯಾಕ್ಟೇಷನ್ ಇನ್ನು ಬರೀ 6 ಹಲ್ಲು. ಯಾರು ಎಮ್ಮೆಗಳಲ್ಲಿ ಹಲ್ಲು ತೋರಿಸಿ ವ್ಯಾಪಾರ ಮಾಡಲ್ಲ. ಆದರೆ ನಾವು ಅಂಥ ಒಂದು ಶುದ್ಧತೆ ನೋಡಿ, ಪ್ಯೂರ್ ಗೀರ್ ಸರ್ ಇದು. ಗೀರಲ್ಲಿ ಜಾಫ್ರಾಬಾದಿ ಇದು. ಬೇಕೆ ಚಲೋ ಕೆಚ್ಚಲು ನೋಡಿ ಸರ್, ಇದು ಯಾವ ರೀತಿ ಇರುತ್ತೆ ಅಂದ್ರೆ ನೋಡಿ, ಹಾಲು ಕರೆದ್ಮೇಲೆ ಕೆಚ್ಚಲೆಲ್ಲ ಡ್ರೈ ಆಗಿಬಿಡುತ್ತೆ. ನಾನು ಹೇಳ್ತೀನಲ್ಲ, ಬಲೂನು ಗಾಳಿ ಇರೋದನ್ನ ತೂತಿಕ್ಕಿದ್ರೆ ಪಿನ್ನಲ್ಲಿ ಯಾವ ರೀತಿ ಡ್ರೈ ಆಗುತ್ತೆ ಆ ರೀತಿ ಡ್ರೈ ಆಗುತ್ತೆ. ಮತ್ತು ಕೆಚ್ಚಲುಗಳು ನೋಡಿ, ಸೆಲೆಕ್ಷನ್ ಮಾಡೋಕ್ಕೆ ಮುಂಚೆ ನೋಡಿ, ನಮ್ಮ ಎಮ್ಮೆಗಳು ಸೆಲೆಕ್ಷನ್ ಮಾಡ್ತೀನಿ ನೋಡಿ. 4 ಮೊಲೆಗಳು ಒಂದೇ ಸಮಾನಾಂತರವಾಗಿರಬೇಕು. 4 ಮೊಲೆಗಳು ನೋಡಿ ಹಿಂದೆ ಮುಂದೆ ಇಲ್ಲ ಸರ್.